ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪವಿ ಮಾಸ್ತರ್. ಸೊ ಇವತ್ತಿನ ಟಾಪಿಕ್ ಬಂದು ರಿಲೇಷನಲ್ ಆಪರೇಟರ್ಸ್. ಸೊ ರಿಲೇಷನಲ್ ಆಪರೇಟರ್ಸ್ ಅಂದ್ರೆ ಏನಂತ ನೋಡೋಣ. ಸೊ ಲೆಟ್ಸ್ ಗೋ ಹೆಡ್. ಸೊ ರಿಲೇಷನಲ್ ಆಪರೇಟರ್ಸ್ ಯಾವ್ಯಾವ ಅಂತಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು, ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಅಂಡ್ ನಾಟ್ ಈಕ್ವಲ್ಸ್ ಟು. ಓಕೆ, ಸೊ ಇಲ್ಲಿ ಮೇನ್ ನೋಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ರಿಲೇಷನಲ್ ಆಪರೇಟರ್ಸ್ ಅಂದ್ರೆ ಲೈಕ್ ಯು ಆರ್ ಟ್ರೈಂಗ್ ಟು ಕಂಪೇರ್. ಓಕೆ, ಅವಕ್ಕೂರ್ ನಡು ಸಂಬಂಧ ಏನೈತಿ, ಹೆಚ್ಚ ಕಡಿಮೆ ಜಾಸ್ತಿನ. ಸೊ ಅವ ನನ್ಕಿಂತ ದೊಡ್ಡವ, ಟ್ರೂನಾ ಫಾಲ್ಸಾ? ಅವ ನನ್ಕಿಂತ ಸಣ್ಣವ, ಟ್ರೂನಾ ಫಾಲ್ಸಾ? ಓಕೆ, ಆಮೇಲೆ ನೆಕ್ಸ್ಟ್ ಅವ ನಾನು ಸೇಮ್ ಏಜ್, ಟ್ರೂನಾ ಫಾಲ್ಸಾ? ಓಕೆ, ಐ ಲೈಕ್ ದಟ್. ಅಂದ್ರೆ ಈಗ ಸಿಂಪಲ್ ಟರ್ಮ್ಸ್ ನಾಗ ಹೇಳ್ಬೇಕಂದ್ರೆ 10 ಈಸ್ ಲೆಸ್ ದೆನ್ 20, ಟ್ರೂ ಫಾಲ್ಸ್. ಸೊ ಇದ್ರದ್ದು ರಿಲೇಷನಲ್ ಆಪರೇಟರ್ಸ್ ಯೂಸ್ ಮಾಡ್ಕೊಂಡು ನೀವ್ ಏನ್ ಔಟ್ಪುಟ್ ಬರ್ತೈತಲ್ಲ, ದಟ್ ಈಸ್ ಆಲ್ವೇಸ್ ಅ ಬೈನರಿ ವ್ಯಾಲ್ಯೂ, ಟ್ರೂ ಆರ್ ಫಾಲ್ಸ್. ಸೊ ಲೆಟ್ಸ್ ಗೋ ಹೆಡ್. ಈಗ ಒಂದು ಎಕ್ಸಾಂಪಲ್ ತಗೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಕೈತಿ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಐತಿ. ಸೊ ಇಂಟ್ a ಈಕ್ವಲ್ಸ್ ಟು 5 ಐತಿ, b ಈಕ್ವಲ್ಸ್ ಟು 5 ಐತಿ, c ಈಕ್ವಲ್ಸ್ ಟು 10 ಐತಿ. ನೆಕ್ಸ್ಟ್ ನಾ ಪ್ರಿಂಟ್ ಎಫ್ ಯೂಸ್ ಮಾಡಂತೀನಿ ಇಲ್ಲಿ. ಸೊ ಪ್ರಿಂಟ್ ಎಫ್ ನಾಗ ಏನೈತಿ, ಪರ್ಸೆಂಟೇಜ್ ಡಿ ಓಕೆ ಈಕ್ವಲ್ಸ್ ಟು ಪರ್ಸೆಂಟೇಜ್ ಡಿ ಅಂಡ್ ಈಸ್ ಪರ್ಸೆಂಟೇಜ್ ಡಿ ಸ್ಲಾಶ್ ಎನ್. ಸೊ ನಾನು ನಿಮ್ಗೆ ಸಿಂಪಲ್ ಒಂದು ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ದೆ, ಪರ್ಸೆಂಟೇಜ್ ಡಿ ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಒಂದು ಇಂಟೀಜರ್ ಪ್ರಿಂಟ್ ಮಾಡಕ. ಸೊ ಅಗೇನ್ ಎಷ್ಟು ಪರ್ಸೆಂಟೇಜ್ ಡೀಸ್ ತಗೊಂಡಿರ್ತೀನಿ ಅಷ್ಟು ನಂಬರ್ ಆಫ್ ನಾನು ವೇರಿಯೇಬಲ್ಸ್ ನ ಅಲ್ಲೇ ಪ್ರಿಂಟ್ ಎಫ್ ನಾಗ ಡಿಕ್ಲೇರ್ ಮಾಡ್ಬೇಕಾಕತಿ. ಬಿಕಾಸ್ ಅದನ್ನ ರೆಫರ್ ಮಾಡಕ್ ಟ್ರೈ ಮಾಡ್ತೈತಿ. ಫಸ್ಟ್ ಪರ್ಸೆಂಟೇಜ್ ಡಿ ಏನ್ ಬೇಕು, ಸೊ ನಾನು ಏನ್ ಪ್ರಿಂಟ್ ಮಾಡ್ಬೇಕಂದ್ರೆ ಎದ್ ವ್ಯಾಲ್ಯೂ ಪ್ರಿಂಟ್ ಮಾಡ್ಬೇಕು. ಎ ವ್ಯಾಲ್ಯೂ ಏನೈತಿ 5. ಸೊ 5 ಈಕ್ವಲ್ಸ್ ಟು ಸೆಕೆಂಡ್ ಪರ್ಸೆಂಟೇಜ್ ಡಿ ಎದಕ್ಕೆ ರೆಫರ್ ಮಾಡ್ತೈತಿ, ಬಿ ಗೆ ರೆಫರ್ ಮಾಡ್ತೈತಿ. ಸೊ ಅದ್ರ ವ್ಯಾಲ್ಯೂ ಏನು 5. ಓಕೆ, 5 ಈಕ್ವಲ್ಸ್ ಟು 5. ಇಲ್ಲೇ ನೋಡ್ರಿ ಕಾಮ ಲಾಸ್ಟ್ ನಾನು ಏನ್ ಮಾಡೀನಿ, ಎ ಡಬಲ್ ಈಕ್ವಲ್ಸ್ ಟು ಬಿ ಅಂತ. ಸೊ ನಾನೇನ್ ಮಾಡಿದೆ, ರಿಲೇಷನಲ್ ಆಪರೇಟರ್ ಯೂಸ್ ಮಾಡಿದೆ. ಅಲ್ಲಿ ರಿಲೇಷನಲ್ ಆಪರೇಟರ್ ಯೂಸ್ ಮಾಡುವಾಗ ಅದು ಕಂಪೇರ್ ಮಾಡತೈತಿ, ಎ ಮತ್ತು ಬಿ ವ್ಯಾಲ್ಯೂ ಸೇಮ್ ಐತಾ, ಕರೆಕ್ಟ್, ಟ್ರೂನಾ? ಸೊ ಔಟ್ಪುಟ್ ಈಸ್ 1. ಓಕೆ, ನೆಕ್ಸ್ಟ್ ಪ್ರಿಂಟ್ ಎಫ್ ತಗೋರಿ. ಇಲ್ಲಿ ಎ ಮತ್ತ ಸಿ ನ ಕಂಪೇರ್ ಮಾಡಾಕಂತೀನಿ. ಸೊ ಎ ವ್ಯಾಲ್ಯೂ ಏನೈತಿ 5 ಐತಿ. ಓಕೆ, ಅಂಡ್ ಸಿ ವ್ಯಾಲ್ಯೂ ಏನೈತಿ 10 ಐತಿ. ಎ ಈಕ್ವಲ್ಸ್ ಟು ಸಿ ಅಂದ್ರೆ 5 ಈಕ್ವಲ್ಸ್ ಟು 10 ನೋ, ಫಾಲ್ಸ್. ಸೊ ಔಟ್ಪುಟ್ ಈಸ್ 0. ನೆಕ್ಸ್ಟ್ ಪ್ರಿಂಟ್ ಎಫ್ ನೋಡ್ರಿ, ನಾನು ಎ ಗ್ರೇಟರ್ ದನ್ ಬಿ ಟ್ರೈ ಮಾಡತ್ತೀನಿ. ಸೊ 5 ಈಸ್ ಗ್ರೇಟರ್ ದನ್ 5, ಆಬ್ವಿಯಸ್ಲಿ ನಾಟ್. So 5 equals to 5, correct. So false. So 0. Next ಏನ್ ಕಂಪೇರ್ ಮಾಡಂತೀನಿ, ಎ ಮತ್ತು ಸಿ ಕಂಪೇರ್ ಮಾಡಂತೀನಿ. 5 is greater than 10 no, false again. So 0 will be the output. So simple terms ನಾಗ ಇಷ್ಟ. ಸೊ ಕಂಪ್ಯಾರಿಸನ್ ಮಾಡಿ ಬೈನರಿ ವೇದಾಗ ಔಟ್ಪುಟ್ ಬರ್ತೈತಿ, ಟ್ರೂ ಆ ಫಾಲ್ಸ್ ಅಂತ. ಸೊ ಅದಕ್ಕೆ ರಿಲೇಷನಲ್ ಆಪರೇಟರ್ ಯೂಸ್ ಮಾಡ್ತೀವಿ. ಸೊ ಈ ರಿಲೇಷನಲ್ ಆಪರೇಟರ್ಸ್ ಏನಂದ್ರೆ ಮೇಜರ್ ರೋಲ್ ಪ್ಲೇ ಮಾಡ್ತೈತಿ ನಿಮ್ ಕಂಡೀಷನ್ಸ್ ನಾಗ. ಓಕೆ, ಮುಂದೆ ನಿಮ್ ಪ್ರೋಗ್ರಾಮ್ ಬರಿಬೇಕಾದ್ರೆ ಕಂಡೀಷನ್ಸ್ ಏನ್ ಯೂಸ್ ಮಾಡ್ತಾರಲ್ಲ, ಸೊ ಅವಾಗ ಇವು ರಿಲೇಷನಲ್ ಆಪರೇಟರ್ಸ್ ವೆರಿ ಮಚ್ ಇಂಪಾರ್ಟೆಂಟ್ ಇರ್ತಾವ. ಓಕೆ, ಸೊ ನೆಕ್ಸ್ಟ್ ಆಪರೇಟರ್ಸ್ ನ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಸಿ ಆಲ್, ಟೇಕ್ ಕೇರ್, ಥ್ಯಾಂಕ್ ಯು.